ಮುಖ್ಯಾಂಶಗಳು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಬಿಜೆಪಿ ನಾಯಕರ 5 ತಂಡಗಳು ರಾಜ್ಯಾದ್ಯಂತ ಪ್ರವಾಸ. ಡಿವಿ ಸದಾನಂದಗೌಡ. ಸಣ್ಣ ಉದ್ದಿಮೆಗಳಿಗೆ ಉತ್ತೇಜನ. ಬೆಂಗಳೂರಿನಲ್ಲಿ 2 ದಿನಗಳ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಉತ್ತಮ ಪ್ರತಿಕ್ರಿಯೆ. ಇಂಧನ ದಕ್ಷತೆ ಸೇವಾ ಕಂಪನಿಯಿಂದ ಈವರೆಗೆ 5 ಕೋಟಿ ಎಲ್ಇಡಿ ಬಲ್ಬ್ ವಿತರಣೆ. ಪಿಯೂಷ್ ಗೋಯಲ್ ಅಭಿನಂದನೆ. ಮಲೇಷ್ಯಾ ಗ್ರಾಂಡ್ ಪ್ರಿ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಮುಂದಿನ ತಿಂಗಳ 13 ಮತ್ತು 20ರಂದು ನಡೆಯಲಿರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೆ ಬಿಜೆಪಿ ನಾಯಕರ 5 ತಂಡಗಳು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು, ಅಭ್ಯರ್ಥಿಗಳ ಆಯ್ಕೆ ಸೇರಿದಂತೆ ಇನ್ನಿತರೆ ಪೂರ್ವ ತಯಾರಿ ನಡೆಸಲಾಗಿದೆ ಎಂದು ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದಗೌಡ ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಿದ್ದು, ಅದು ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷಕ್ಕೆ ವರದಾನವಾಗಲಿದೆ ಎಂದರು. ಹಲವಾರು ಅನುದಾನಗಳು ಇದರ ಹಿನ್ನೆಲೆಯಲ್ಲಿ ಈ ಚುನಾವಣೆ ನಡೀತಿದೆ. 5 ವರ್ಷದ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮತ್ತು ಕಳೆದ 2.5 ವರ್ಷದ ಕಾಂಗ್ರೆಸ್ನ ಆಡಳಿತವನ್ನು ಜನ ತುಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಅವಧಿಯಲ್ಲಿ ನಡೆದಂಥ ಅಭಿವೃದ್ಧಿಗಳು, ಜನಪರ ಯೋಜನೆಗಳು, ಅದರ 5% ಕೂಡ ಇವತ್ತು 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂತ ಹೇಳುವಂಥ ತೀರ್ಮಾನಗಳಿಗೆ ಬಂದಿದ್ದಾರೆ. ಬಳಿಕ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಸಚಿವ ಸದಾನಂದಗೌಡ ಉದ್ಘಾಟಿಸಿದರು. ಸಂಸದ ಪ್ರತಾಪ ಸಿಂಹ, ಮಾಜಿ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ಬೆಂಗಳೂರಿನಲ್ಲಿ 2 ದಿನಗಳ ಇಂಡೋ ಎಕ್ಸ್ಪೋ ಕೈಗಾರಿಕಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾ ಬಿ ಗುರಪ್ಪ ನಾಯ್ಡು ಪ್ರದರ್ಶನದ ಕೈಪಿಡಿ ಬಿಡುಗಡೆ ಮಾಡಿದರು. ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಬಳಿಕ ಅವರು ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ ಮೂಲಭೂತ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ. ಅಲ್ಲದೆ ಸಣ್ಣ ಕೈಗಾರಿಕೆಗಳ ಮತ್ತಷ್ಟು ಅಭಿವೃದ್ಧಿಗಾಗಿ ರಾಜ್ಯಾದ್ಯಂತ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ನಿವೇಶನಗಳನ್ನು ವಿತರಿಸಲಾಗುವುದು. ಈಗಾಗಲೇ ಹಲವು ಕಡೆ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೆಎಸ್ಎಸ್ಐಡಿಸಿ ಇಲ್ಲ ನೀವು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಮೊಹಸಿನ್, ರಾಜ್ಯ ಸರ್ಕಾರ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ 10 ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. So I think that we are going to take up the concern issues as well as the government level, and I think the Rangasab will also take up with the concern ministries that we wanted much more, because we want to give in a difficult time we have to give much more support to the small scale industries. ಇದೇ ವೇಳೆ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿದ ಸಾರ್ವಜನಿಕರು ಮಾಹಿತಿ ಪಡೆದುಕೊಂಡರು. ದೇಶದಲ್ಲಿ ಎಲ್ಇಡಿ ಬಲ್ಬ್ ಬಳಕೆಗೆ ಉತ್ತೇಜನ ನೀಡುವ ಕೇಂದ್ರದ ಯೋಜನೆಯಡಿ ಇಂಧನ ದಕ್ಷತೆ ಸೇವಾ ಕಂಪನಿ ಇಇಎಸ್ಎಲ್ ಈವರೆಗೆ 5 ಕೋಟಿ ಎಲ್ಇಡಿ ಬಲ್ಬ್ಗಳನ್ನು ವಿತರಿಸಿದೆ. ಈ ಪ್ರಗತಿಗಾಗಿ ಕೇಂದ್ರ ವಿದ್ಯುತ್ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪಿಯೂಷ್ ಗೋಯಲ್ ಇಇಎಸ್ಎಲ್ ಅನ್ನು ಅಭಿನಂದಿಸಿದ್ದಾರೆ. ಕಂಪನಿ ಮುಂದಿನ ತಿಂಗಳ ಅಂತ್ಯದ ವೇಳೆಗೆ 7 ಕೋಟಿ ಹಾಗೂ ಮಾರ್ಚ್ ಅಂತ್ಯದ ವೇಳೆಗೆ 9 ರಿಂದ 10 ಕೋಟಿ ಎಲ್ಇಡಿ ಬಲ್ಬ್ ವಿತರಿಸುವ ಗುರಿ ಹಾಕಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ನಾಳೆ ವಾರದಲ್ಲಿ 3 ಬಾರಿ ಸಂಚರಿಸುವ ದೆಹಲಿ ಲಕ್ನೋ ವಾರಣಾಸಿ ಹೊಸ ಎಕ್ಸ್‌ಪ್ರೆಸ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಸುಧಾರಿತ ಸೌಕರ್ಯಗಳನ್ನು ಹೊಂದಿರುವ ಈ ಹೊಸ ರೈಲಿನಲ್ಲಿ 18 ಬೋಗಿಗಳಿದ್ದು, ಅದಕ್ಕೆ ಮಹಾಮನಾ ಎಕ್ಸ್‌ಪ್ರೆಸ್ ಎಂದು ಹೆಸರಿಡಲಾಗಿದೆ. ವಾರಣಾಸಿಯಿಂದ ಹೊರಡುವ ಈ ಹೊಸ ರೈಲು 13 ಗಂಟೆ 50 ನಿಮಿಷಗಳಲ್ಲಿ ರಾಜಧಾನಿ ದೆಹಲಿ ತಲುಪುವುದೆಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ.
ಹೊಸ ರೈಲು ಉದ್ಘಾಟನಾ ಕಾರ್ಯಕ್ರಮದ ನಂತರ ಪ್ರಧಾನಿ ಲಕ್ನೋದಲ್ಲಿ 9,000ಕ್ಕೂ ಅಧಿಕ ದಿವ್ಯಾಂಗರಿಗೆ ಗಾಲಿ ಕುರ್ಚಿ, ಬ್ಯಾಟರಿ ಚಾಲಿತ ಸೈಕಲ್ ಇನ್ನಿತರ ಸೌಕರ್ಯಗಳ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ತಮಿಳುನಾಡು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಆಹಾರ ಭದ್ರತಾ ಕಾನೂನು ಬರುವ ಏಪ್ರಿಲ್ ವೇಳೆಗೆ ಅನುಷ್ಠಾನಗೊಳ್ಳಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಹಾಗೂ ಸಾರ್ವಜನಿಕ ವಿತರಣಾ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. 2 ರೂಪಾಯಿಗೆ 1 ಕೆಜಿ ಗೋಧಿ ಹಾಗೂ 3 ರೂಪಾಯಿಗೆ 1 ಕೆಜಿ ಅಕ್ಕಿ ಒದಗಿಸುವ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಜಾರಿಗೊಳಿಸಿರುವ ರಾಜ್ಯಗಳ ಸಂಖ್ಯೆ ಕಳೆದ 19 ತಿಂಗಳಲ್ಲಿ 11ರಿಂದ 25ಕ್ಕೆ ಹೆಚ್ಚಿದೆ. ಈ ವ್ಯವಸ್ಥೆಯಡಿ ಸೋರಿಕೆ ತಡೆಗಟ್ಟುವ ಹಾಗೂ ಪಾರದರ್ಶಕತೆ ತರುವ ಕಾರ್ಯದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಲಾಗಿದೆ. ಪಡಿತರ ವ್ಯವಸ್ಥೆಯಲ್ಲಿ 97% ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದರು. ರೈತರ ಹಿತ ಹಾಗೂ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಸರ್ಕಾರದ ಪ್ರಯತ್ನಗಳ ಫಲವಾಗಿ ಕಬ್ಬು ಬೆಳೆಗಾರರಿಗೆ ಸಿಗಬೇಕಾದ ಬಾಕಿ ಹಣದ ಮೊತ್ತ 21,000 ಕೋಟಿ ರೂಪಾಯಿಗಳಿಂದ ಈ ವರ್ಷದ ಜನವರಿ 12ರವರೆಗೆ 2,700 ಕೋಟಿ ರೂಪಾಯಿಗೆ ತಗ್ಗಿದೆ ಎಂದು ತಿಳಿಸಿದರು. वो तमिलनाडु को छोड़ करके और अप्रैल तक सभी राज्यों में फूड सिक्योरिटी एक्ट जो है वो लागू हो जाएगा. ಹೈದರಾಬಾದ್ ವಿಶ್ವವಿದ್ಯಾಲಯದ 4 ವಿದ್ಯಾರ್ಥಿಗಳ ಅಮಾನತು ಆದೇಶವನ್ನು ರದ್ದುಪಡಿಸಲಾಗಿದೆ. ಆದರೆ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಮಂಡಳಿ ತುರ್ತು ಸಭೆಯ ಈ ಕ್ರಮದಿಂದ ತೃಪ್ತರಾಗದ ವಿದ್ಯಾರ್ಥಿಗಳು ತಮ್ಮ ಇತರ ಬೇಡಿಕೆಗಳಿಗೆ ಒತ್ತಾಯಿಸಿ ಚಳವಳಿ ಮುಂದುವರಿಸಲು ತೀರ್ಮಾನಿಸಿದ್ದಾರೆ. ವಿಶ್ವವಿದ್ಯಾಲಯದ ಕಾರ್ಯಕಾರಿ ಮಂಡಳಿ ಕಳೆದ ನವೆಂಬರ್ನಲ್ಲಿ 5 ವಿದ್ಯಾರ್ಥಿಗಳನ್ನು ಅಮಾನತುಗೊಳಿಸಿತ್ತು. ಆ ಪೈಕಿ ಸಂಶೋಧನಾ ವಿದ್ಯಾರ್ಥಿ ರೋಹಿತ್ ವೇಮುಲ ಆತ್ಮಹತ್ಯೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜೈಪುರದಲ್ಲಿ ಹಮ್ಮಿಕೊಂಡಿರುವ 5 ದಿನಗಳ ಜೈಪುರ ಸಾಹಿತ್ಯ ಉತ್ಸವಕ್ಕೆ ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೆ ಇಂದು ಚಾಲನೆ ನೀಡಿದರು. ವಿವಿಧೆಡೆಗಳ ಸಾಹಿತಿಗಳು, ಕಲಾವಿದರು ಪಾಲ್ಗೊಂಡಿದ್ದಾರೆ. ವಿವಿಧ ಗೋಷ್ಠಿಗಳು ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಧಾರವಾಡದಲ್ಲಿ 4ನೇ ಆವೃತ್ತಿಯ ಸಾಹಿತ್ಯ ಸಂಭ್ರಮ ನಾಳೆ ಆರಂಭವಾಗಲಿದ್ದು, ಇದಕ್ಕಾಗಿ ಅಗತ್ಯ ಸಿದ್ಧತೆ ಮಾಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಡಾ ಚಂದ್ರಶೇಖರ ಕಂಬಾರ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸಾಹಿತ್ಯ ಸಂಭ್ರಮ ಟ್ರಸ್ಟ್ ಅಧ್ಯಕ್ಷ ಡಾ ಗಿರಡ್ಡಿ ಗೋವಿಂದರಾಜ್ 3 ದಿನಗಳ ಉತ್ಸವದಲ್ಲಿ ಸುಮಾರು 170 ಮಂದಿ ಸಾಹಿತಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುಮಾರು 400ಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮತ್ತು ರಾಜ್ಯದ ಹೊರಗಿಂದನೂ ಕೂಡ ಬಂದು ಈ ಗೋಷ್ಠಿಗಳನ್ನು ವೀಕ್ಷಿಸುವಂಥ ಕೆಲಸ ನಡೀತದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೀತದೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಉದ್ಘಾಟನೆಗೆ ಈಗಾಗಲೇ ಬಂದಿದ್ದಾರೆ. ನಮ್ಮ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಸುಮಾರು 15 ಗೋಷ್ಠಿಗಳು 15 ಬೇರೆ ಬೇರೆ ವಿಷಯಗಳನ್ನು ಕುರಿತು ನೀಡುತ್ತವೆ. ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿತ್ತು. ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿ ಹಾಗೂ ಶಾಸಕ ಪ್ರಮೋದ್ ಮಧ್ವರಾಜ್ ಅಂಬಿಗರ ಚೌಡಯ್ಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ನಂತರ ಪ್ರಸ್ತುತ ಜಾತಿ ವ್ಯವಸ್ಥೆಯಲ್ಲಿ ಶಕ್ತಿಹೀನವಾಗಿರುವ ಸಮಾಜಕ್ಕೆ ಅಂಬಿಗರ ಚೌಡಯ್ಯನವರ ವಚನಗಳು ದಾರಿದೀಪ. 12ನೇ ಶತಮಾನದಲ್ಲಿಯೇ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದರು ಎಂದು ಹೇಳಿದರು. ಶಕ್ತಿಹೀನವಾದಂತಹ ಸಮಾಜ, ಧ್ವನಿ ಇಲ್ಲದಂತಹ ಸಮಾಜ, ಅಂತಹ ವಾತಾವರಣದಲ್ಲಿ ತನ್ನ ವಚನಗಳ ಮೂಲಕ ಇಡೀ ಸಮಾಜಕ್ಕೆ, ಕೇವಲ ಗಂಗಾಮತ ಸಮಾಜ ಅಲ್ಲ, ಕೇವಲ ಕರ್ನಾಟಕಕ್ಕಲ್ಲ,
ಕೇವಲ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥ ವಚನಗಳೇನಿದೆ ಅದು ಇವತ್ತಿಗೂ ಕೂಡ ಪ್ರಸ್ತುತ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಕೆಎ ದಯಾನಂದ 12ನೇ ಶತಮಾನದಲ್ಲಿ ಬಸವಣ್ಣನವರ ಜತೆಗೂಡಿ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲು ಅಂಬಿಗರ ಚೌಡಯ್ಯ ಮುಂದಾಗಿದ್ದರು ಎಂದರು. ಹೇಳಿದ ಮಾತು ಇದು ಅಂತಂದ್ರೆ ಬಹುಶಃ ಆ ವ್ಯಕ್ತಿಯ ಧೈರ್ಯ ಆತ್ಮಸ್ಥೈರ್ಯ ಒಂದು ರೀತಿ ಊಹಿಸಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹದ್ದು ಅಂತ ಹೇಳಿಕೆ ಇಷ್ಟಪಡ್ತಾರೆ. ಕಳೆದ 2 ದಿನಗಳಿಂದ ಸುರಿದ ಅಕಾಲಿಕ ಮಳೆಯಿಂದ ಬಳ್ಳಾರಿ ಜಿಲ್ಲೆಯ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಗೆ ಭಾರೀ ಹಾನಿ ಉಂಟಾಗಿದೆ. ಯರ್ರಂಗಳ್ಳಿ, ಸೋಮಸಮುದ್ರ, ಕೋಳೂರು, ಕೊಳಗಲ್ಲು ಮುಂತಾದ ಗ್ರಾಮಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಣಸಿನಕಾಯಿಯನ್ನು ಗಿಡದಿಂದ ಬಿಡಿಸಿ ಒಣಗಿಸುವ ವೇಳೆ ಮಳೆ ಸುರಿದಿರುವುದರಿಂದ ಅದರ ಬಣ್ಣ ಕೆಟ್ಟು ಅಪಾರ ಹಾನಿ ಉಂಟಾಗಿದೆ. ರೈತರು ಈ ಮೆಣಸಿನಕಾಯಿಯನ್ನು ಬೇರೆಡೆಗೆ ಸಾಗಿಸಲು ಶ್ರಮಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ತಮ್ಮ ಸಂಕಷ್ಟ ಹಂಚಿಕೊಂಡ ರೈತ ಮಹಿಳೆಯರು ಸಾಲ ಮಾಡಿ ಬೆಳೆದಿದ್ದ ಬೆಳೆ ಹಾನಿಯಾಗಿದ್ದು ಕ್ವಿಂಟಾಲ್ಗೆ 6,000 ರೂಪಾಯಿ ಇದ್ದ ಮೆಣಸಿನಕಾಯಿ ಬೆಲೆ ದಿಢೀರನೆ 3,000ಕ್ಕೆ ಕುಸಿದು ತೀವ್ರ ನಷ್ಟ ಉಂಟಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಮಳೆ ಬಂದ್ಬಿಡ್ತು, ಮತ್ತೆ ಮಳೆ ಬಂದ ಮೇಲೆ ತೋದಾಗ್ಬಿಟ್ಟು ಹಿಂಗ ಆರಕ್ಕಿಂದ 3 ದಿವಸಲಿದ್ದ ಇದರಂತೆ ಇದೇ ಮಾಡ್ತೀವಿ ನೋಡಿ. ಏನು ಮಾಡೋಣ, ನಾವು ಬಡವರು ಸಾಲ ಸಂಬಂಧ ಮಾಡಿ ಇವಾಗ ಬ್ಯಾಂಕ್ನ ಸಾಲ ತಂದ್ರೆ ಕಟ್ಟಂತಾರ. ಇಂಥ ಪರಿಸ್ಥಿತಿ ಆದಾಗ ಯಾವ ಬ್ಯಾಂಕಿನ ಸಾಲ ಕಟ್ಟಾನೆ ಹೇಳಿ. ಇವಾಗ ರೇಟು ಕಮ್ಮಿ ಆಗಿಬಿಡ್ತಾವ. ಈ ಮೆಣಸಿನ್ಕಾಯಿಗೆ ರೇಟು ಡಿಮಾಂಡ್ ಬಣ್ಣ ಡಿಮಾಂಡ್ ಆಗಿಬಿಡ್ತು ಅಂತಾರೆ. ಅದೇ ನಮ್ಮ ತರ 6,000 3,000 ಹಿಂಗೆ ತಗಂದ್ರೆ ನಮ್ಗೆ ಬಡ್ಡಿ ಎತ್ತಾಗ ತೀರ್ಸೋನು, ಗೊಂಟೆ ಎತ್ತಾಗ ನಾವು ಕೊಟ್ಟರು ಸಾಲ ಎತ್ತಾಗ ತೀರ್ಸ್ತಾರೆ ಸರ್. ನಾವು ಏನಾಗಿ ಬಂದು ತುತ್ತು ಬಾಯಿ ಬರ್ದಂಗೆ ಆಯ್ತು. ಮಳೆ ಬಂದು ಭಾರಿ ಇದೆ, ಅನಾಹುತ. ಗದ್ದೆಯಾಗಿ ನೀರು ನಿಂತ್ಕೊಂಡ್ಬಿಟ್ಟವ. ನಮ್ಮ ಕಷ್ಟ ಹೇಳ್ಬಾರ್ದು, ಭಾರಿ ಲಾಸ್. ಇವು ಭಾರಿ ಲೇಬರ್ ಎಕರೆ 20,000 22,000 ಇಟ್ಟು ಭಾರಿ ದೂರದ್ದ 30-40 ಕಿಲೋಮೀಟರ್ದ ಬಂದು ಹರಿಸ್ತಾ ಇದೀವಿ. ಇವಾಗ ಬಂದು ಎಲ್ಲ ತೋದೆ ಐತಿ. ಇದು ಮಾಲ್ 10,000 ರೂಪಾಯಿ ಮಾಲ್ 7,000 ಕೇಳ್ತಾರ, 6,000 ಕೇಳ್ತಾರ, ಗೊತ್ತಿಲ್ಲ ಇನ್ನು. ಹತ್ತಿ ಬೆಳೆದ ರೈತರು ಸಹ ಅಕಾಲಿಕ ಮಳೆಯಿಂದ ಕಂಗಾಲಾಗಿದ್ದು, ಮಳೆಯಿಂದ ಹತ್ತಿಯ ಬಣ್ಣ ಕೆಟ್ಟಿದ್ದು ಅದನ್ನು ಬಿಡಿಸುವುದು ಕಷ್ಟವಾಗಿದೆ. ಮಾರುಕಟ್ಟೆಯಲ್ಲಿ ಬೆಲೆಯು ಕುಸಿಯುತ್ತಿರುವುದು ತೀವ್ರ ಆತಂಕ ಉಂಟು ಮಾಡಿದೆ ಎಂದರು. ಚೆನ್ನಾಗಿರಲಿಲ್ಲ ಸರ್, ಡೌನ್ ಆಗುತ್ತೆ, ರೇಟು ಡೌನ್ ಇರುತ್ತೆ. ಫಸ್ಟಿಗೆ ಏನೋ ಸ್ಟಾರ್ಟಿಂಗ್ 4,400 ರೂಪಾಯಿ ಇತ್ತು. ಇವಾಗ 3,000 ಕೇಳಿದ್ರೆ ನಮ್ಮ ಹಂಗಾಗೈತೆ. ಸುಮ್ಮನೆ ತಗೊಂಡು ತಿಪ್ಪಿಗೆ ಹಂಗೆ ಹಾಕಿ ಸುಮ್ಮನೆ ಹೆಚ್ಚಿಗೆ ಬಂದರೆ ಒಯ್ರೆ ವಾಪಸ್ ಅಂತಾರೆ ಅವರು, ಮಾರ್ಕೆಟ್ಗೆ ಹಾಕೊಂಡಿದ್ರು. ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ನೃತ್ಯ ಕಲಾವಿದೆ ಮೃಣಾಲಿನಿ ಸಾರಾಭಾಯಿ ಅಹಮದಾಬಾದ್ನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 97 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ನಿನ್ನೆ ಅಹಮದಾಬಾದ್ನ ಆಸ್ಪತ್ರೆಗೆ ದಾಖಲಾಗಿದ್ದರು. ಕೇರಳದಲ್ಲಿ ಜನಿಸಿದ ಇವರು ಭರತನಾಟ್ಯಂ ಮತ್ತು ಕಥಕಳಿಯಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದೇ ಹೆಸರು ಮಾಡಿದ್ದ ವಿಕ್ರಮ್ ಸಾರಾಭಾಯಿ ಅವರನ್ನು 1942ರಲ್ಲಿ ಮೃಣಾಲಿನಿ ವಿವಾಹವಾಗಿದ್ದರು. ಮೃಣಾಲಿನಿ ಅವರು ಪದ್ಮಭೂಷಣ ಸೇರಿದಂತೆ ಹಲವು ಪ್ರಮುಖ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಮೆಲ್ಬರ್ನ್ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ರುಮೇನಿಯಾದ ಫ್ಲೋರಿನ್ ಮರ್ಜಿಯಾ ಜೋಡಿ 2ನೇ ಸುತ್ತು ಪ್ರವೇಶಿಸಿದೆ. ಈ ಜೋಡಿ ಆಸ್ಟ್ರೇಲಿಯಾದ ಓಮರ್ ಜೆಸಿಕಾ ಮತ್ತು ನಿಕ್ ಕಿರ್ಗಿಸ್ ಜೋಡಿಯನ್ನು 7-6, 6-3 ಸೆಟ್ಗಳಿಂದ ಪರಾಭವಗೊಳಿಸಿತು. ಭಾರತದ ಸಾನಿಯಾ ಮಿರ್ಜಾ ಮತ್ತು ಸ್ವಿಟ್ಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಜೋಡಿ ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ 2ನೇ ಸುತ್ತು ತಲುಪಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಬ್ರಿಟನ್ನಿನ ಆಂಡಿ ಮರ್ರೆ, ಫ್ರಾನ್ಸ್ನ ಗೇಲ್ ಮಾನ್ಫೆಲ್ಸ್ ಮತ್ತು ಅಮೆರಿಕದ ಜಾನ್ ಐಸ್ನರ್ ಜಯಗಳಿಸಿ 3ನೇ ಸುತ್ತು ತಲುಪಿದ್ದಾರೆ. ಮಲೇಷ್ಯಾ ಗ್ರ್ಯಾನ್ ಪ್ರಿ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಕಿಡಂಬಿ ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ದಾರೆ. ಪೆನಾಂಗ್ನಲ್ಲಿಂದು ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಜಪಾನ್ನ ಕೌರಿ ಇಮಾಬೆಪು ಅವರನ್ನು 21-13, 13-21, 21-14ರಿಂದ ಪರಾಭವಗೊಳಿಸಿ ಮುಂದಿನ ಸುತ್ತಿಗೆ ಪ್ರವೇಶಿಸಿದರು. ಪುರುಷರ ಸಿಂಗಲ್ಸ್ನಲ್ಲಿ ಕೆ ಶ್ರೀಕಾಂತ್ ಥೈಲ್ಯಾಂಡ್ನ ಬುನಾಕ್ಸ್ ಪುನ್ಸಾನಾ ವಿರುದ್ಧ 21-17, 21-10ರಿಂದ ಜಯ ಸಾಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಬಿಜೆಪಿ ನಾಯಕರ 5 ತಂಡಗಳು ರಾಜ್ಯಾದ್ಯಂತ ಪ್ರವಾಸ. ಡಿವಿ ಸದಾನಂದಗೌಡ.
ಸಣ್ಣ ಉದ್ಯಮಗಳಿಗೆ ಉತ್ತೇಜನ, ಬೆಂಗಳೂರಿನಲ್ಲಿ 2 ದಿನಗಳ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಉತ್ತಮ ಪ್ರತಿಕ್ರಿಯೆ. ಇಂಧನ ದಕ್ಷತೆ ಸೇವಾ ಕಂಪನಿಯಿಂದ ಈವರೆಗೆ 5 ಕೋಟಿ ಎಲ್ಇಡಿ ಬಲ್ಬ್ ವಿತರಣೆ, ಪಿಯೂಷ್ ಗೋಯಲ್ ಅಭಿನಂದನೆ. ಮಲೇಷ್ಯಾ ಗ್ರ್ಯಾಂಡ್ ಪ್ರಿ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.